ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ನಿಮಗೆ ಪಾಲಕ್ ಸೊಪ್ಪಿಂದ ಪಚ್ಚಡಿ ಅಥವಾ ಚಟ್ನಿ ಮಾಡೋದು ಹೆಂಗೆ ಅಂತೇಳಿ ತೋರಿಸ್ಕೊಡ್ತೀನಿ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಆರೋಗ್ಯಕ್ಕೆ ಇದು ಅಮೃತ. ಅದಕ್ಕೂ ಮುಂಚೆ ಒಂದು ಕವನ ಓದ್ತೀನಿ ಕೇಳ್ರಿ. ಇದನ್ನು ಮಾಡೋಕ್ಕೆ ಪಾಲಕ್ ಸೊಪ್ಪು ತಂದು ಸೋಸಿ ತೆಗಿಬೇಕು ಕೊಳಕು, ಸೊಪ್ಪಲ್ಲಿ ಇರಬಾರ್ದು ಯಾವುದೇ ಹುಳುಕು. ರೆಸಿಪಿ ಚೆನ್ನಾಗಿ ಮಾಡಿದರೆ LED ಬಲ್ಬ್ಗಿಂತ ಜಾಸ್ತಿ ಇರುತ್ತೆ ನಮ್ಮ ಬೆಳಕು. ಅವಾಗೇನಿದ್ರು ನಮ್ಮದೇ ತಳಕು, ಚಟ್ನಿ ತಿಂದು ಬಳುಕು. ಇದೇ ಖುಷಿ ಓಡಾಡಬೇಕು ಸುಮ್ಮನೆ ಒಂದ್ಸತಿ ಹೊರಕ್ಕೂ ಇನ್ನೊಂದ್ಸತಿ ಒಳಕ್ಕೂ. ಮನೇಲಿ ಯಾರನ್ನ ಚೆನ್ನಾಗಿಲ್ಲ ಅಂದರೆ ನಾವೇನು ಅಂಜಲ್ಲ ಬಾಯಿ ತೆರೆಯೋದಕ್ಕೂ, ಹೇಸಲ್ಲ ಕುತ್ತಿಗೆ ಹಿಡಿಯೋದಕ್ಕೂ, ಹಿಡ್ದಾಗ ಬಡಿಯೋದಕ್ಕೂ, ಬಡ್ದು ಕೈ ಕಾಲು ಮುರಿಯೋದಕ್ಕೂ. ನಾವು ಹಿಂಗೆ ಸಾಸಿವೆ ಥರ ಸಿಡಿಯೋದಕ್ಕೂ, ಸಿಕ್ಕಿದ್ದರಿಗೆಲ್ಲ ದಬ ದಬ ಹೇರೋದಕ್ಕೂ. ಇದೆಲ್ಲ ನಿಜ ಅಲ್ಲ ಕಣಪ್ಪ ಪುಣ್ಯಾತ್ಮ. ನಾವು ಹಿಂಗೆ ಇಮ್ಯಾಜಿನ್ ಮಾಡೋದಕ್ಕೂ, ಒಳಗೆ ಚೂರು ಸಮಾಧಾನ ಪಡೋದಕ್ಕೂ. ಆಟೋದಕ್ಕೆ ಹೊಟ್ಟೆ ಹಸಿತೆ ಅಂತೇಳಿ ಅಬ್ರಿಸೋದಕ್ಕೂ, ಅವು ಗುಣಕ್ಕಿಗೆ ಎಬ್ರಿಸೋದಕ್ಕೂ. ನಾವು ಹಿಂಗೆ 330 ಕಾಲ ಬೇಯಿಸಿ ಬಡಿಯೋದಕ್ಕೂ. ಇಲ್ಲಿಗೆ ಮುಗಿಯಲ್ಲಪ್ಪ. ಮತ್ತೆ ಪಾತ್ರೆ ತುಂಬ್ಕೊಂಡು ತೊಳೆಯೋದಕ್ಕೂ, ನೆಲನಕ್ಕೆ ಬೆಳೆಯೋದಕ್ಕೂ. ಕೊನೆಗೆ ತೊಳೆದು ಬಳ್ದು ಸ್ನಾನಕ್ಕೆ ಇಳಿದು ಚೂರು ಉಸಿರುಳ್ದು ಒಟ್ಟಿಗೆ ಹತ್ರ ತನಕ ಇದ್ದದ್ದು ಎಳೆದು ತಾಸತ್ತು ಮಕ್ಕ ಅಂತ ಹೋಗೋದಕ್ಕೂ, ಮೈ ಹಣ್ಣಾಗಿ ನಿದ್ದೆ ಹತ್ತದೇ ಇರೋದಕ್ಕೂ, 30 ಸಲ ಮಗಳು ಬದಲಿಸೋದಕ್ಕೂ, ಹೀಗೆ ಮಾಡಿ ಮಾಡಿ ಒಂದಿನ ನಮ್ಮ ಕತೆ ಮುಗಿಯೋದಕ್ಕೂ, ನಮ್ಮನ್ನ ಎತ್ಕೊಂಡೋಗಿ ಸುಡುಗಾಡಿಗೆ ಒಗಿಯೋದಕ್ಕೂ, ಇವೆರಡು ದಿನ ಕಣ್ಣೀರು ಹಾಕೋದಕ್ಕೂ, ದಿತ್ತೆ ಊಟ ತಿಂದು ಎಲ್ಲಡಿಕೆ ಅಗಿಯೋದಕ್ಕೂ. ಇದೇ ನೋಡಪ್ಪ ನಮ್ಮ ಬಂಡ ಬದುಕು. ಹಿಂಗೆ ಕೆಲಸ ಮಾಡಿ ಮಾಡಿ ಹಿಂಡಿಲಿ ಬಂದ ಬಿರುಕು, ಅವಕ್ಕೆ ರಾತ್ರಿ ಎಲ್ಲ 1 kg ವ್ಯಾಸ್ಲೆಣ್ಣೆ ತುರುಕು. ಒಟ್ಟಲ್ಲಿ ನಾವೆಷ್ಟೇ ಮಾಡಿದ್ರು ಕೊನೆಗೆ ಸಿಗೋದು ಬರೀ 35 ಮಾರ್ಕು. ಪಾಪ ಎಷ್ಟು ಕಷ್ಟ ಅಲ್ಲ ಕೆಲವ್ರದ್ದಂತ ಜೀವನ. ಈ ಥರ ಇವಾಗಲೂ ಹಿಂಗಿದೆಯಾ ಅಂತ ನನಗಂತೂ ಗೊತ್ತಿಲ್ಲ. ಒಂದು 20 ವರ್ಷದ ಕೆಳಗಡೆ ಹಿಂಗೆ ಇತ್ತು ಅನಿಸುತ್ತೆ. ಕೇಳಿ ನನಗಂತೂ ಭಾರಿ ಬೇಜಾರಾಯಿತು. ಜೋರಾಗಿ ಓಡುವಾಗ ಮಂಚದ ಮೇಲೆ ದಬ್ಬನಂಗೆ ಬಿದ್ದು ಅಳೋಣ ಅಂದ್ಕೊಂಡಿದ್ದೆ. ರೆಸಿಪಿ ಬೇರೆ ತೋರಿಸ್ಬೇಕಲ್ಲ, ಹಂಗಾಗಿ ಅಳುತ್ತಿಲ್ಲ. ಇನ್ನೊಂದು ದಿನ ಯಾವಾಗಾರ ಕಣ್ಣೀರು ಹಾಕೇನಿ ಹೇಳ್ರಿ. ಏನಾರಾಗಲಿ ಬಿಡ್ರಿ, ಅವೆಲ್ಲ ಇದ್ದಾವೆ. ತಮಾಷೆಗೆ ಬರ್ದಿರೋ ಕವನ ಯಾರು ಸೀರಿಯಸ್ ತಗೊಳಕ್ಕೆ ಹೋಗ್ಬಿಡ್ರಿ. ನಾನಿಲ್ಲಿ ರೆಸಿಪಿ ಮಾಡೋಕ್ಕೆ ಅಂತೇಳಿ 1 ಕಟ್ಟು ತೊಗೊಂಡಿದ್ದೀನಿ. ಅಂದರೆ ಇದು 250 ಗ್ರಾಮ್ ಇದೆ, ಅಂದರೆ 1/4 kg ಸೊಪ್ಪಿದೆ. ಬೇರೆ ಪಾರು ಏನಿಲ್ಲ. ನೀವು ಇಂಥದ್ದೇ ತಗೊಳ್ರಿ, ಚೆನ್ನಾಗಿರುತ್ತೆ. 1/4 kg ಸೊಪ್ಪಿಲ್ಲ ದಿಮ್ಮದೊಂದು ಸೀಟ್ ತೊಗೋಬೋದು. ಅದಕ್ಕೆ 5 ಅಳತೆ ಸರಿ ಹೋಗುತ್ತೆ. ಬರೀ ಇದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಇವಾಗ ಇದೊಂದು ಚಟ್ನಿ ಮಾಡೋದಕ್ಕೆ ಏನೇನು ಬೇಕು ಅಂತೇಳಿ ತೋರಿಸ್ತೀನಿ. ಅಳತೆ ಚಮಚ ಇದೆ, ನಿಮಗೆ ಗೊತ್ತೈತಲ್ಲ, ನೋಡ್ಕೊಂಡಿರ್ತೀರ. ನಾನು ಎಲ್ಲದ್ರಲ್ಲಿ ತೋರಿಸೋದು ಇದೇನೆ. ನಿಮ್ಮ ಮನೆ ಯಾವ ಚಮಚ ಇರುತ್ತೆ ಇಂಥ ಚಮಚದಾಗ ಅಳತೆ ತಗೊಳ್ರಿ. ಇದರಲ್ಲಿ 1 ಚಮಚ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು 1 ಚಮಚ ಉದ್ದಿನಬೇಳೆ, 1 ಚಮಚ ಕಡಲೆಬೇಳೆ. ಇವೆರಡು ಸಮ ಸಮ. ಕಡಲೆಬೇಳೆ ಉದ್ದಿನಬೇಳೆ ಸಮ ಸಮ. ಜೀರಿಗೆ ಇದೇ ಚಮಚದಲ್ಲಿ ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕೊತ್ತಂಬರಿ ಕಾಳು ಅಂದರೆ ಧನಿಯಾ ಕಾಳು, ಒಂದಿಷ್ಟು ಹುಣಸೆಹಣ್ಣು. ಒಂಚೂರು ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ, ಹುಳಿ ಮುಂದಾಗಿದ್ದರೆ ರುಚಿ ಚೆನ್ನಾಗಿರುತ್ತೆ. ಒಂದು ಅರ್ಧ ಚಮಚ ಇವು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಇದರಲ್ಲಿ ಒಂದು ಅರ್ಧ ಚಮಚ ತಗೊಂಡಿದ್ದೀನಿ. ನೀವೇನಾರ ಇವು ಬರ್ತಾವಲ್ಲ, ಎಂಥವು ಹೈಬ್ರಿಡ್, ಅವೇನಾರ ಬಂದರೆ ಒಂದು 4 ತಗೊಳ್ರಿ ಸಾಕು. ಇಲ್ಲಿ 2 ಹಾಕಿರಿ. ಆಮೇಲೆ ಒಗ್ಗರಣೆ ಹಾಕ್ಬೇಕಾದ್ರೆ ಮಿಕ್ಕಿರೋನು ಜಜ್ಜಿ ಹಾಕಿದ್ರೆ ಆಗುತ್ತೆ. ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿ. ಒಂಚೂರು ಖಾರ ಮುಂದಿದ್ದರೆ ಇಂಥವು ಚಟ್ನಿಗಳು ಭಾಳ ರುಚಿಸ್ತವೆ. ಹಾಗಾಗಿ ಒಂಚೂರು ನಾನು ಜಾಸ್ತಿ ಖಾರ ಮಾಡ್ತೀನಿ ಇಂಥವನ್ನ, ನೋಡ್ಕೊಳ್ರಿ. ಇಷ್ಟು ನಾವೇನು ಮಾಡ್ಬೇಕಪ್ಪ ಅಂದರೆ ಒಂಚೂರು ತೊಟ್ಟೆ ಎಣ್ಣೆ ಬಿಟ್ಟು ಹುರ್ಕೋಬೇಕು. ಇಷ್ಟನ್ನು ಗೊತ್ತಾಯ್ತಾ? ಹತ್ತಿರದಿಂದ ತೋರಿಸ್ತೀನಿ, ನೋಡ್ಕೊಳ್ರಿ. ಇಷ್ಟು. ಇವಾಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಳ್ರಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ರಿ. ಕೊಬ್ಬರಿ ಎಣ್ಣೆ ಇದು, ಹಂಗಾಗಿ ಒಂಚೂರು ಗಟ್ಟಿಯಾಗಿತ್ತೆ. ಒಂದಿಷ್ಟು ಎಣ್ಣೆ ಸಾಕು. ಇವಾಗ ಇದಕ್ಕೇನು ಮಾಡ್ತೀರಾ, 1 ಚಮಚ ಉದ್ದಿನಬೇಳೆ. 1 ಚಮಚ ಉದ್ದಿನಬೇಳೆ ಕರೆಕ್ಟಿವ್ ಹಾಕಿದ್ರೆ 1 ಚಮಚನೇ ಬರ್ತವೆ ಹಿಂಗೆ, ನೋಡ್ಕೊಂಡ್ರಾ? 1 ಚಮಚ ಉದ್ದಿನಬೇಳೆ. ಆಮೇಲಿಂದ 1 ಚಮಚ ಕಡಲೆಬೇಳೆ. ತಡೀರಿ, ಹಿಂಗೆ ತೊಗೊಂಡ್ರೆ 1 ಚಮಚ ಬರುತ್ತವೆ ಇವು, ಗೊತ್ತಾಯ್ತಾ? 1 ಚಮಚ ಕಡಲೆಬೇಳೆ. ಆಮೇಲಿಂದ ಜೀರಿಗೆ. ಆಮೇಲಿಂದ ಕೊತ್ತಂಬರಿ ಕಾಳು. ಎಣ್ಣೆ ನೊರೆ ಬರ್ತಾ ಇದೆ. ಇದು ಏನು ಹಿಂಗೆ ನೊರೆ ಬಂದರೆ ಏನು ಅರ್ಥ ಇದು ನಿಮ್ಗೆ ಯಾರಿಗೆ ಗೊತ್ತಾ ಹೇಳ್ರಿ. ಇದು ಕೊಬ್ಬರಿ ಎಣ್ಣೆ ಇದು. ಆಮೇಲೆ ಹಿಂದೆ ಗುಟ್ಟಲ್ಲಿ ಹಸಿಮೆಣ್ಸಿಗೆ ಖಾರಕ್ಕೇನು ಇಟ್ಕೊಂಡಿದ್ವಿ, ಇದನ್ನು ಮುರಿದಾಕ್ರಿ. ಮುರಿದಾಕಿದ್ರೆ ಮಕ್ಕಕ್ಕೆ ಸಿಡಿಯಲ್ಲ.
ಏನು ಎಣ್ಣೆ ಪ್ಯೂರಾಗಿತ್ತು ಅಂದರೆ ಈ ಥರ ನೊರೆ ಬರುತ್ತೆ ಅಂತ ಹೇಳ್ತಾರೆ. ಆಮೇಲೆ ಬೆಳ್ಳುಳ್ಳಿನ ಇದಕ್ಕೆ ಹಾಕ್ಬಿಡ್ರಿ, ಹುಣಸೆಹಣ್ಣು ಇದಕ್ಕೆ ಹಾಕ್ರಿ. ಇಷ್ಟನ್ನು ಒಂದೇ ಸತಿ ಹಾಕ್ಕೊಂಡು ಅವು ಹಸಿಮೆಣ್ಸಿಕಾಯಿ ಮೆತ್ತಗಾಗೋ ತನಕ ಚೆನ್ನಾಗಿ ಸಣ್ಣೂರಿನಲ್ಲೇ ಹುರಿಬೇಕು. ಇವನ್ನ ಮೆಣಸಿಕಾಯಿ ಸುತ್ತಲೂ ಚೆನ್ನಾಗಿ ಹಣ್ಣು ಹತ್ಬೇಕು, ಅಂದರೆ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರಿಬೇಕು. ಒಂದು ಮುಚ್ಚಳ ಮುಚ್ಚಿ ಕೂಡ ನೀವು ಹುರಿಬೋದು. ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಇದು ಮಾಡ್ತೀನಿ, ಗಾಢ ಆಗ್ತವೆ ಅಂತ. ಯಾರಿಗನ್ನ ಯಾಕೆ ಹಿಂಗೆ ನೊರೆ ಬರುತ್ತೆ ಅಂತ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ಹೇಳಿರಿ. ಇದು ಕೊಬ್ಬರಿ ಎಣ್ಣೆ ನೋಡಿರಿ. ಈ ಮೆಣಸಿನ್ಕಾಯಿ ಸುತ್ತಲ್ಲ ಹಿಂಗೆ ಮೆತ್ತಗಾಗ್ಬೇಕು, ಹಿಂಗೆ ಗೊತ್ತಾ? ಅಲ್ಲಿವರೆಗೂ ಚೆನ್ನಾಗಿ ಹುರಿದು ಸಣ್ಣೂರಿನಲ್ಲೇ ಇದನ್ನು ಹುರಿಬೇಕು. ಹುರಿ ಜಾಸ್ತಿ ಇಟ್ಕೊಳ್ಳೋಕೆ ಹೋಗ್ಬೇಡಿ, ಜಾಸ್ತಿ ಇಟ್ಟರೆ ಕಡಲೆಬೇಳೆ ಜೀರಿಗೆ ಅವೇನಿದಾವು ಸೀದ್ಬಿಡ್ತವೆ. ಹಂಗಾಗಿ ಎಣ್ಣೆ ಜಾಸ್ತಿ ಹಾಕಿಲ್ಲ, ಅದೊಂಚೂರು ನೊರೆ ಬಂದೈತೆ ಅಷ್ಟೇ. ಅದಂಕಲ ಸ್ಟವ್ ಆಫ್ ಮಾಡ್ತಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಕ್ಬಿಡ್ತೀನಿ. ಇದನ್ನು ಪುಡಿ ಮಾಡ್ಕೋಬೇಕು, ಮಿಕ್ಸಿ ಜಾರಿಗೆ ಹಾಕಿ ರವೆ ರವೆ ಥರ ಪುಡಿ ಮಾಡ್ಕೋಬೇಕು. ಇದನ್ನ ಬರ್ಗ ಇವಾಗ ಇದನ್ನ ಮಿಕ್ಸಿ ಜಾರಿಗೆ ತಗೊಳ್ಳೋಣ. ಪುಡಿ ಮಾಡ್ಕೋಬೇಕು. ಇದೊಂಚೂರು ತಣ್ಣಗಾದ್ಮೇಲೆ ಬರ್ಗ ಅಂದರೆ ಒಂದು ರವೆ ರವೆ ಥರ ಒಂದು 95 ಭಾಗ ಪುಡಿ ಆಗೋ ಥರ ಮಾಡ್ಕೋಬೇಕು. ಯಾವುದನ್ನು ಸೇಯಿಸಬಾರ್ದು, ಇದನ್ನ ಸಣ್ಣೂರಿನಲ್ಲೇ ಹುರಿಬೇಕು. ಇವೆಲ್ಲ ನೋಡಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದೇ ಇದಕ್ಕೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕಿ ಪಾಲಕ್ ಸೊಪ್ಪನ್ನ ಹುರಿಬೇಕು. ಸ್ವಲ್ಪ ಎಣ್ಣೆ ಸಾಕು, ಒಂದಿಷ್ಟು ಖಾಲಿಯಾಗಿತ್ತು ಎಣ್ಣೆ ಪ್ಯಾಕೆಟ್ ಕೊಯ್ದು ಹಾಕ್ಬೇಕು ಇದಕ್ಕೆ. ನಾನಿಲ್ಲಿ ನೋಡಿರಿ ಒಂದಿಷ್ಟು ಕೊತ್ತಂಬರಿ ಅಂತೀನಿ, ಪಾಲಕ್ ಸೊಪ್ಪು ತಗೊಂಡಿದ್ದೀನಿ ಆಯಿತಾ. ಇವಾಗ ಮತ್ತೆ ಸ್ಟವ್ ಹಚ್ಚಿದ್ದೀನಿ, ಎಣ್ಣೆಲ್ಲೇ ಹುರಿಯೋಣ. ಸ್ವಲ್ಪ ಮೆತ್ತಗಾಗುತ್ತೆ, ಅದನ್ನೊಂದು 3 ನಿಮಿಷ ಸಾಕು, 1 2 3 ನಿಮಿಷಕ್ಕೆ ಮೆತ್ತಗಾಗೋಗ್ಬಿಡುತ್ತೆ. ಮತ್ತು ಕರ್ಕರ್ಗಾಗಿತ್ತು ಅಂದ್ಬಿಡ್ರಿ, ಅದು ಸೀದಿರೋದಲ್ಲ, ಹುಣಸೆಹಣ್ಣು ಹಾಕಿದ್ವಲ್ಲ, ಹುಣಸೆಹಣ್ಣಿಂದು ಇದು ಸಾರ. ಇವಾಗ ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂಡು ಇದನ್ನು ಹುರಿಬೇಕು. ಒಂದು ನೋಡಿರಿ 1/4 kg ಇತ್ತು, ತೂಕದ ಪ್ರಕಾರ ಹೇಳ್ಬೇಕಂದ್ರೆ 1/4 kg ಇತ್ತು. 1/4 kg ಅಳತೆಗೆ ನೀವು ತೋರಿಸ್ತಿರೋದು. ಅಂದರೆ ಒಂದು ದಪ್ಪನ ಸೀವುಡು ಇರುತ್ತಲ್ಲ, ಆ ಸೀವುಡಲ್ಲಿ ಎಳೆಯದೆಲ್ಲ ತೊಗೊಂಡು ಇದು ಮಾಡ್ಕೋಬೇಕು. ಇದು ನೋಡೋಕ್ಕೆ ತುಂಬಿತೆ ಅಂತ ಅನಿಸುತ್ತೆ, ಹುರಿದ್ಮೇಲೆ ಇಷ್ಟಾಗುತ್ತೆ. ಇದನ್ನು ಚೆನ್ನಾಗಿ ಇದರಲ್ಲೇ ಬಾಡಿಸ್ಕೊಳ್ರಿ. ಸ್ವಲ್ಪ ಹೊತ್ತಿಗೆ ಪ್ಲೇಟ್ ಮುಚ್ಚಿರಿ ಮೆತ್ತಗಾಗುತ್ತೆ. ಆಮೇಲೆ ಗೂರಾಡಕ್ಕೆ ಚೆನ್ನಾಗಿರುತ್ತೆ ಒಂಥರ. ನೋಡಿರಿ ಅಲ್ಲೇ ಸ್ವಲ್ಪ ಹೊತ್ತಿಗೆ ಎಷ್ಟು ಕಡಿಮೆ ಆಗಿತ್ತು ನೋಡಿರಿ. ಇವಾಗ ಹಿಂಗೆ ಒಂಚೂರು ಗೂರಾಡ್ರಿ. ನೀವೇನಾದ್ರು ಹೇಳ್ರಿ, ಈ ಈಕಳ ಪಕ್ಕಳಕ್ಕಿಂತ ಮಸೇರುವೇ ಹೊಸ ಒಂಥರ ಬಾಣಲೆ ಪಂಡ್ಲೆ ಹಿಡ್ಕೊಂಡು ಗೂರಾಡಕ್ಕಂದ್ರೆ ಕೆಳಗಡೆ ಒಂಚೂರು ಅದು ಉರಿ ತಾಕದಂಗೆ ನೋಡ್ಕೋಬೇಕು ಅಷ್ಟೇ. ನೋಡಿ ನಾನೊಂಚೂರು ಸಣ್ಣವರಿಗಿನ ಜೋರೂರು ಇಟ್ಟು ಇದನ್ನು ಮಾಗಿಸ್ತಾ ಇದ್ದೀನಿ ಇದರಲ್ಲೇ. ನೋಡಿ ಇಷ್ಟ ಆದಮೇಲೆ ಇದನ್ನ ಸ್ಟವ್ ಆಫ್ ಮಾಡಿಬಿಡ್ರಿ. ಸ್ಟವ್ ಆಫ್ ಮಾಡಿದ್ನ ತಣ್ಣಗಾಗ್ಬಿಡ್ರಿ, ಪೂರ್ತಿ ತಣ್ಣಗಾಗಲಿ. ಇದು ಆ ಬಿಸಿಗೆ ಇನ್ನೊಟ್ಟೊತ್ತು ಮಾಗುತ್ತೆ. ಇಷ್ಟೇ ನೋಡಿರಿ. ಇದು ಸೊಪ್ಪು ಬೇಯೋದಕ್ಕೆ ಏನಿಲ್ಲ ಅಂದ್ರೆ 3 ರಿಂದ 4 ನಿಮಿಷ ಸಾಕು. ಸಣ್ಣೂರಿಗೆ ಒಂಚೂರು ಜಾಸ್ತಿ ಉರಿ ಇಟ್ಟು ಆಯಿತಾ. ಇಷ್ಟು ಹಾಕಿದ ಸೊಪ್ಪು ಇಷ್ಟು ಹಾಕೋ ತನಕ ನೀವು ಅದರಲ್ಲೇ ಮಾಗಿಸೋದು, ಅದೇನು ಬೇಯಿಸೋದು ಏನಂತೀರಿ ನಿಮ್ಮ ಕಡೆ, ಅದು ಮಾಡ್ಕೊಂಡ್ರೆ ಆಯ್ತು. ಪೂರ್ತಿ ತಣ್ಣಗಾಗಲಿ. ಅಷ್ಟೊತ್ತಿಗೆ ಇಲ್ಲಿ ಏನು ಪುಡಿ ಐತೆ ಇದನ್ನು ಏನು ಹುರಿದಿಟ್ಕೊಂಡು ಇದನ್ನು ಪುಡಿ ಮಾಡ್ಕೊಂಬರೋಣ ಬರ್ರಿ. ಈಗ ರೀ ಹಿಂಗೆ ಒಂಚೂರು ಹಿಂಗೆ ದರ್ಗ ಪುಡಿ ಮಾಡ್ಕೊಳ್ರಿ, ಅದು ಚೆನ್ನಾಗಿರುತ್ತೆ. ಇದು ಬಾಯಿಗೆ ಸಿಗ್ಬೇಕಾರೆ ನೋಡಿರಿ ಈ ಥರ ಒಂದು 95 ಭಾಗ ಇದಾಗುತ್ತೆ. ಒಂಚೂರು ಹಂಗೆ ರವೆ ಥರ ಇರಬೇಕು. ಒಂದು ತಿನ್ಬೇಕಾದ್ರೆ ಬಾಯಿ ಸಿಕ್ಕರೆ ಅದು ರುಚಿ ಭಾಳ ಮುದ ಅಂತ ಅನಿಸುತ್ತೆ ಒಂಥರ ಆಯಿತಾ. ಹಿಂಗೆ ಇವಾಗ ತಣ್ಣಗಾದ್ಮೇಲೆ ಇದನ್ನು ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನು ಒಂಚೂರು ಹಂಗೆ ಬರ್ಗ ರುಬ್ಕೋಬೇಕು. ಇವಾಗ ನೋಡಿರಿ ಪೂರ್ತಿ ತಣ್ಣಗಾಗಿತ್ತೆ. ಇವಾಗ ಇದಕ್ಕೆ ಹಾಕ್ಕೊಂಡು ಇವಾಗ ಒಂಚೂರು ಬರ್ಗ ರುಬ್ಕೊಂಬರೋಣ. ಇದು ಸ್ವಲ್ಪ ಸುಡ್ತಾ ಐತೆ, ನಡೆಯುತ್ತೆ, ಅಷ್ಟೊಂದೇನು ಇದಾಗಿಲ್ಲ.
ಮಿಕ್ಸಿಗೆ ಹಾಕ್ಕೊತೀನಿ, ಸ್ವಲ್ಪ ಇದರಲ್ಲೇ ಬಿಡ್ತೀನಿ ತಣ್ಣಗಾತಿ. ಈ ನೀರು ಹಾಕ್ಕೋಬೇಕು ಮತ್ತು ನೀವು ಚೆಲ್ಬಿಡ್ರಿ. ಇದು ನೀರಿನ ಸಮೇತ ಹಾಕಳ್ರಿ. ತಣ್ಣಗಾದ್ಮೇಲೆ ಇದನ್ನ ರುಬ್ಬಬೇಕು. ಯಾಕಂತಂದರೆ ಇದು ಏನು ಮಿಕ್ಸಿ ಮುಚ್ಚಳ ಕಿತ್ಕೊಂಡು ಬಂದುಬಿಡುತ್ತೆ ಮೇಲೆ, ಹಾಗಾಗಿ. ಇವಾಗ ಇದಕ್ಕೆ ಏನೇನು ಹಾಕಬೇಕು ಅಂದರೆ, ಇವಾಗ ನೋಡಿರಿ ಇದಕ್ಕೆ ಒಂದಿಷ್ಟು ಬೆಲ್ಲ. ನಿಮ್ಮ ಬೆಲ್ಲ ಬೇಡ ಅಂತಂದರೆ ನೀವು ಬಿಡ್ಬೋದು. ಒಂದಿಷ್ಟು ಬೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ರುಚಿ. ನಿಮ್ಮ ಇಚ್ಛೆ, ಅದು ಬೆಲ್ಲ ಬೇಕೋ ಬೇಡ ನೀವು ನೋಡಿಕೊಳ್ರಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬೇಕು. ಅದೇನು ಜಿನ್ಗಲ್ಲ ಅದು. ಹಂಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ರಿ. ಒಂಚೂರು ಕಡಿಮೆನೇ ಹಾಕ್ಕೊಳ್ರಿ. ಬೇಕಂದರೆ ಇನ್ನೊಂದ್ಸತಿ ಹಾಕ್ಕೊಂಡು ಇನ್ನೊಂದ್ಸತಿ ಗರ್ರ ಅನ್ಸ್ಕೊಬೋದು ಹಿಂಗೆ ಒಂಚೂರು. ಇವಾಗಿನ್ನ ರುಬ್ಕೊಂಬರೋಣ. ಒಂದೊಂದು ಉಪ್ಪು ಸ್ಟ್ರಾಂಗ್ ಇರುತ್ತೆ, ಒಂದೊಂದು ಸ್ಟ್ರಾಂಗ್ ಇರಲ್ಲ. ಹಂಗಾಗಿ ನಾನು ಚೂರು ಜಾಸ್ತಿ ಹಾಕಿದ್ದೀನಿ. ಇದನ್ನು ದೊರಗೋವರೆಗೂ ರುಬ್ಕೊಬರ್ತೀನಿ ಇವಾಗ. ನೋಡಿರಿ ಇವಾಗ ಹಿಂಗೆ ಆನ್ ಆ್ಯಂಡ್ ಆಫ್ ಮಾಡ್ಕೊಂಡು ರುಬ್ಬೇಕು ನೀವು. ನೀರು ಪಾರ ಹಾಕ್ಯಣಕ್ಕೆ ಹೋಗ್ಬೇಡ್ರಿ, ಅದರಲ್ಲೇ ನೀರಿನಂಶ ಸಾಕಷ್ಟಿರುತ್ತೆ. ನೋಡಿರಿ ಇಷ್ಟಿದ್ರೆ ಸಾಕು, ಆಯಿತಾ. ಬೇಕಾದ್ರೆ ಇದಕ್ಕಿಂತ ನೀವು ಇನ್ನೂ ದೊರಗ ಬೇಕು ಅಂದರೆ ಇನ್ನೂ ಒಂಚೂರು ಇದಕ್ಕೆ ರುಬ್ಕೋಬೋದು ನೀವು. ಒಂಚೂರು ಇಷ್ಟಿದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ, ಆಯಿತಾ. ಇವಾಗಲೂ ಒಂಚೂರು ಟೇಸ್ಟ್ ನೋಡಿರಿ ಹೆಂಗಿರುತ್ತೆ ಅಂತ. ಬರೀ ಹಿಂಗೆ ತಿನ್ಬೋದು, ಇದಕ್ಕೇನು ಒಗ್ಗರಣೆ ಹಾಕಬೇಕು ಅಂತಲೇ ಏನಿರೋದಿಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಭಾರಿ ಚೆನ್ನಾಗೈತೆ. ಇವಾಗ ಮತ್ತೆ ಇದೇ ಬಾಣಲಿ ಇಟ್ಟು ಒಂಚೂರು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಏನೇನು ತಗೊಂಡಿದ್ದೀನಿ ಅಂತ ನಾನು ತೋರಿಸ್ಕೊಬರ್ತೀನಿ. ಒಂದು 4 ಜಜ್ಜಿರೋ ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ 1-2, ಕರಿಬೇವು, 4 ಕಾಳು ಜೀರಿಗೆ, 4 ಕಾಳು ಸಾಸಿವೆ, ಒಂಚೂರು ಅರಶಿನ ಪುಡಿ, ಇಷ್ಟೇ. ಭಾಳ ಜನ ಕೆಲವ್ರಂತೂ ಎಣ್ಣೆ ಸುರಿತೀಯ ನೀನಂತ ಅಡುಗೆಗಳಿಗೆ ಅಂತ ಅಂತಾರೆ. ಇಂಥ ಪಚಡಿಗಳಿಗೆ ಚಟ್ನಿಗಳಿಗೆಲ್ಲ ಒಂಚೂರು ಎಣ್ಣೆ ಜಾಸ್ತಿ ಹಾಕಬೇಕು, ರುಚಿ ಇರುತ್ತೆ. ಆಮೇಲೆ ತೀರಾ ಒಣ ಇರೋದನ್ನು ತಿನ್ನಬಾರ್ದು, ಆಯಿತಾ. ನಾವೇನು ಇಷ್ಟು ಎಣ್ಣೆ ಹಾಕಿದರೆ ಎಲ್ಲರೂ ಒಬ್ಬರೇ ತಿಂತಾರೆ ಇಷ್ಟು ಎಣ್ಣೆನ, ಮನೆಗೆ ಎಲ್ರಿಗೂ ಹೋಗುತ್ತೆ ಅದು ಎಣ್ಣೆ ಇಷ್ಟಿಷ್ಟು ಅನ್ನೋ ಥರ. ಹಂಗಾಗಿ ತೀರಾ ಒಣ ತಿನ್ನಬಾರ್ದು, ಅದನ್ನು ಒಳ್ಳೆಯದಲ್ಲ. ಇನ್ನೆಲ್ಲರೂ ಒಂದಿಷ್ಟಿಷ್ಟು ಚಟ್ನಿ ತಿಂತಾರೆ ಅಷ್ಟೇ ಅನ್ನೋದ ಜೊತೆಗೆ. ಒಂದು ಎಣ್ಣೆ ಹಾಕಿ ಅದು ಎಣ್ಣೆ ಕಾಯ್ತದಂಕಲ್ ಸಾಸಿವೆ ಜೀರೆ ಹಾಕಿ ಒಗ್ಗರಣೆ ಹಾಕಿ ಚಟ್ನಿ, ಇದಕ್ಕೆ ಚಟ್ನಿ ಏನು ಇದು ಮಾಡೋದು ಬೇಡ, ಒಗ್ಗರಣೆ ಹಾಕಿ ಗೂರಾಡಿದ್ರೆ ಸಾಕಷ್ಟೆ, ಮುಗೀತು ಚಟ್ನಿ ಅಷ್ಟಕ್ಕೆ. ಎಣ್ಣೆ ಕಾದಿತ್ತೆ, ಸಾಸಿವೆ ಕಾಳು ಹಾಕ್ತೀನಿ. ಆಮೇಲೆ ಜೀರಿಗೆನೂ ಹಾಕ್ಬಿಡಿ, ಏನಾಗಲ್ಲ, ಅವು ಚಿಟಪಟ ಅಂತವೆ ಹಂಗೇನೆ. ಆಮೇಲೆ ಒಣಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು, ಆಯಿತಾ. ಹುಷಾರಾಗಿ ಒಗ್ಗರಣೆ ಹಾಕ್ರಿ. ಸಾಕು ನೋಡಿರಿ, ಭಾಳ ಹೊತ್ತೇನು ಬೇಡ. ಈಗ ಸ್ಟವ್ ಆಫ್ ಮಾಡಿ ಕೊನೆಗೆ ಅರಶಿನ ಪುಡಿ ಹಾಕ್ತೀನಿ. ಫಸ್ಟ್ಗೇನು ಹಾಕಿದ್ರೆ ಕರ್ಗೆ ಹಾಕೋಣ ಬಿಡುತ್ತೆ ನನಗೆ ಅದು, ಅದಕ್ಕೆ ಅರಶಿನ ಪುಡಿ ಹಾಕಿ ಇಲ್ಲೇನು ರುಬ್ಬಿಟ್ಕೊಂಡು ಇದಕ್ಕೆ ಹಾಕಿದರೆ ರುಚಿಯಾದ ಪಾಲಕ್ ಸೊಪ್ಪಿಂದ ಚಟ್ನಿ ಅಥವಾ ಪಚಡಿ ಸಿದ್ಧವಾಯಿತು ಅಂತಲೇ ಅರ್ಥ. ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿರಿ, ಮುಗಿದೇ ಹೋಯ್ತು. ಇದನ್ನೇನು ಮತ್ತೆ ಬಿಸಿ ಮಾಡಬೇಕು ಅಂತ ಏನಿಲ್ಲ. ಅದೆಲ್ಲ ಚೆನ್ನಾಗಿ ಹೊಂದ್ಕೆ ಆಗೋ ಥರ ಒಗ್ಗರಣೆ ಗೂರಾಡಿ ಒಂದು ಬಟ್ಲಿಗೆ ತೆಗೆದಿಟ್ರೆ ಆಯ್ತು ಅಷ್ಟೇ. ನೀವು ಬೇಕಂತಂದರೆ ತಣ್ಣಗಾದ್ಮೇಲೆ ಒಂದು ಹಸಿ ಈರುಳ್ಳಿನೇ ಹೆಚ್ಚಾಕ್ಬೋದು. ಆವಾಗಲೇ ಖಾಲಿ ಮಾಡ್ತೀನಿ ಅನ್ನೋದಾದರೆ ಒಂದು ಹಸಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಾಕಿದರೆ ಭಾಳ ಚೆನ್ನಾಗಿರುತ್ತೆ ಎಲ್ಲದಕ್ಕೂ. ರೊಟ್ಟಿ, ಚಪಾತಿ, ಅನ್ನಕ್ಕೆಲ್ಲ ಭಾಳ ಚೆನ್ನಾಗಿರುತ್ತೆ. ಅಷ್ಟೇ. ನಾನೇನು ಚಿಲವರ್ದು ಬಾಣಲೆಗೆ ಬಿಡಲ್ಲ, ನಾನು ಇಂಥದ್ದೊಂದು ಬಟ್ಲಾಗ ತೆಗೆದಿಟ್ಬಿಡ್ತೀನಿ, ಗೊತ್ತಾಯ್ತಾ. ಆಮೇಲೆ ನೀವು ಅಂದ್ಕೋತೀರೇನಪ್ಪ, ಹೋಗತ್ತೆ ಇದಂತೂ ಇರೋ ಬರೋ ಸೊಪ್ಪನ್ನೆಲ್ಲ ತಂದು ಚಟ್ನಿ ಅರ್ಧಿಕ್ಕೈತೆ, ಇನ್ನೇನು ಬಿಟ್ಟಿದ್ರೊಂದು ಬೇವಿನ ಸೊಪ್ಪೊಂದು ಬಿಟ್ಟಿದ್ದೇನಪ್ಪ, ಅದನ್ನು ನಾಳೆ ಕನ್ನಡದ ಒಂದು ಅರ್ಧಿಕ್ಕಿ ನೋಡ್ರಿ ಅಂತ ಅಂದ್ರು ಅಂತಿದ್ದು ಅಂತ ಅಂದ್ಕೋಬೋದು ನೀವು. ಹಂಗೇನಿಲ್ಲ, ಸೊಪ್ಪುಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೇದಂತೇಳಿ ನಿಮಗೆ ಗೊತ್ತೈತೆ. ಅದರಲ್ಲೂ ಪಾಲಕ್ ಸೊಪ್ಪಂತೂ ಭಾರಿ ಅಂದರೆ ಭಾರಿ ಒಳ್ಳೇದು ಆರೋಗ್ಯಕ್ಕೆ. ಇದನ್ನು ನೀವು ಎಲ್ಲರೂ ಟ್ರೈ ಮಾಡಲೇಬೇಕು. ಸರಿ ಆಯ್ತು, ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಬೈ ಬಾಯ್.